ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಈ ಹೀಲಿಯಂ ಬಲೂನನ್ನು ಮಾರ್ತಾ ಇದ್ರಲ್ಲ, ಹಾರುವಂತಹ ಬಲೂನು, ಅದರ ಸಿಲಿಂಡರ್, ಚಿಕ್ಕ ಸಿಲಿಂಡರ್ ಒಂದು ಸ್ಫೋಟವಾಗಿ ಓರ್ವ ಮೃತಪಟ್ಟ ಘಟನೆ ನಡೆದಿದೆ. ಆದರೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಮೈಸೂರಿನ ಅರಮನೆ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಬಲೂನ್ ಮಾರ್ತಾ ಇದ್ದ ಸಲೀಂ ಅನ್ನುವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಆದರೆ ಸ್ಫೋಟದ ಹಿಂದೆ ಹುಟ್ಟುಕೊಂಡಿದೆ ಹತ್ತಾರು ಅನುಮಾನ. ಅರಮನೆ ಮುಂಭಾಗ ಯಾವತ್ತೂ ಬಲೂನ್ ಮಾರಾಟಗಾರ ಕಾಣಿಸ್ಕೊಂಡಿರಲಿಲ್ಲ. ಯಾವತ್ತೂ ಅರಮನೆ ಮುಂಭಾಗ ಕಾಣಿಸ್ಕೊಳ್ಳದವನು ನಿನ್ನೆ ಬಂದದ್ದು ಏಕೆ? ಅರಮನೆ ಮುಂಭಾಗದಲ್ಲೇ ಹೀಲಿಯಂ ಸಿಲಿಂಡರ್ ಸ್ಫೋಟವಾಗಿದೆಯಾ? ಹೀಲಿಯಂ ಸಿಲಿಂಡರ್ ಸ್ಫೋಟ ಆಕಸ್ಮಿಕನ, ಉದ್ದೇಶಪೂರ್ವಕನ? ಮೈಸೂರಿನ ಅರಮನೆ ಮುಂಭಾಗ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಓರ್ವ ವ್ಯಕ್ತಿ ಮೃತಪಟ್ಟು 5 ಗಾಯವಾಗಿದೆ. ಆದರೆ ಆತ ಯಾವತ್ತೂ ಕೂಡ ಅರಮನೆ ಮುಂಭಾಗ ಬಂದಿರಲಿಲ್ಲ. ಅರಮನೆ ಮುಂಭಾಗದಲ್ಲೇ ಯಾಕೆ ಸ್ಫೋಟ ಆಯಿತು? ಉದ್ದೇಶಪೂರ್ವಕವಾಗಿ ಆಗಿರೋದಾ ಇದು, ಅಥವಾ ಅನುಮಾನನ, ಅಂದರೆ ಆಕಸ್ಮಿಕನ? ಸೊ ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ತುಂಬ ಗಂಭೀರವಾದ ವಿಚಾರ ಇದು. ಇದನ್ನು ಪೊಲೀಸರು ತುಂಬ ಗಂಭೀರವಾಗಿ ತಗೊಂಡು ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಭದ್ರತಾ ವೈಫಲ್ಯ ಅಂತ ಆಗ್ಬಿಡುತ್ತೆ. ಅದು ಅರಮನೆ ಮುಂಭಾಗದಲ್ಲಿ. ಸೊ ಸಾಮಾನ್ಯವಾಗಿ ಅರಮನೆಗೆ ಹೋಗಿ ಬರ್ತಕ್ಕಂಥವ್ರಿಗೆ ನಿಮಗೆ ಅಲ್ಲಿ ಹೇಗಿರುತ್ತೆ ವಾತಾವರಣ ಅಂತ ಗೊತ್ತಿರುತ್ತೆ. ಸೊ ಹೀಗಿರಬೇಕಾದ್ರೆ ಈ ಹಾರುವ ಬಲೂನ್ಗಳನ್ನ ಮಾರಾಟ ಮಾಡೋದು ಬೇರೆ, ಇದು ಹಾರುವ ಬಲೂನ್ಗಳು. ಅದಕ್ಕೆ ಹೀಲಿಯಂ ಗ್ಯಾಸ್ ತುಂಬ್ತಾರೆ. ಹೀಲಿಯಂ ಗ್ಯಾಸ್ ಒಂದು ಚಿಕ್ಕ ಸಿಲಿಂಡರ್ ಕೂಡ ಇಟ್ಕೊಂಡಿರ್ತಾರೆ ಅವರು. ಅದಕ್ಕೆ ಬಲೂನ್ಗೆ ಅದನ್ನು ತುಂಬಿಟ್ಟು ಮಾರಾಟ ಮಾಡೋದು. ಬಟ್ ಈತ ಯಾವತ್ತೂ ಕೂಡ ಅಲ್ಲಿ ಬಂದಿರಲಿಲ್ಲ. ಯಾವತ್ತೂ ಕಾಣಿಸ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿ ಹೀಗೆ ಏಕಾಏಕಿ ಅರಮನೆ ಮುಂದೆ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಹೆಂಗೆ? ಇದನ್ನು ಆಲೋಚನೆ ಮಾಡಬೇಕಲ್ವಾ? ಹೆಂಗೆ ಸ್ಫೋಟ ಆಯಿತು? ಉದ್ದೇಶಪೂರ್ವಕನ ಅಲ್ವಾ? ಸ್ಫೋಟದಲ್ಲಿ ಬಲೂನ್ ಮಾರ್ತಾ ಇದ್ದ ವ್ಯಕ್ತಿ ಸಲೀಂ ಅಂತಕ್ಕಂಥ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಬಲೂನ್ ಮಾರುತ್ತಿದ್ದ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೋಲ್ಕತ್ತಾ ಮೂಲದ ಸಲೀಂ ಹಿನ್ನೆಲೆ ಏನು? ಮೈಸೂರಿಗೆ ಸಲೀಂ ಬಂದು ಎಷ್ಟು ವರ್ಷ ಆಗಿತ್ತು? 10 ಹಲವು ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ಈಗ ನಡೀತಾ ಇದೆ. ಸ್ಫೋಟದಲ್ಲಿ ಬಲೂನ್ ಮಾರ್ತಾ ಇದ್ದ ಸಲೀಂ ಸಾವನ್ನಪ್ಪಿರೋದು. ಆತ ಕೋಲ್ಕತ್ತಾ ಮೂಲದವನು ಅಂತ ಸೀಮಾ ಲಾಟ್ಕರ್ ಅವರು ಆಗಲೇ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು. ಕೋಲ್ಕತ್ತಾ ಮೂಲದ ವ್ಯಕ್ತಿ ಅಂತಂದ್ಬಿಟ್ಟು 5 ಜನಕ್ಕೆ ಗಾಯ ಆಗಿದೆ. ಮೃತಪಟ್ಟ ವ್ಯಕ್ತಿ ಸಲೀಂ ಅಂತ. ಸಾಮಾನ್ಯವಾಗಿ ಅರಮನೆ ಮುಂಭಾಗ ಏನೇ ವಸ್ತುಗಳನ್ನು ಮಾರಾಟ ಮಾಡಿದ್ರು ಅವರೆಲ್ಲ ಸ್ಥಳೀಯರೇ ಆಗಿರ್ತಾರೆ ಹೆಚ್ಚು ಕಡಿಮೆ. ಕೋಲ್ಕತ್ತಾದಿಂದ ಬಂದು ಇಲ್ಲಿ ಆತ ಬಲೂನ್ ಮಾರ್ತಾ ಇದ್ದಿದ್ದು ಯಾವಾಗಿಂದ? ಇದನ್ನು ಪತ್ತೆ ಹಚ್ಚಬೇಕಾಗಿದೆ. ಸರ್ ನಾನು ಇಲ್ಲೇ ಇದೆ, ಸ್ಪಾಡಲ್ಲಿದ್ದೆ ಸರ್. ನಾನು ಗೈಡ್ ಮಾಡೋದು. ಆ್ಯಕ್ಚುಲಿ ನಾನು ಗೈಡ್ ಮಾಡಬೇಕು. ಇಲ್ಲಿ ನಿಂತಿದ್ದೆ ಈ ಸ್ಪಾಡಲ್ಲಿ, ಇಲ್ಲೇ ಒಳಗಡೆ ಇಲ್ಲಿ ನಿಂತಿದೆ. ಇಲ್ಲಿ ನಿಂತಿರ್ಬೇಕಾದ್ರೆ ಅವನು ಆ ಕಡೆಯಿಂದ ಬರ್ತಿದ್ದೆ. ಅಲ್ಲಿ ಒಂದು 5-6 ಜನ ಹೋಯ್ತಿದ್ರು. ಮಗು ಗ್ಯಾಸ್ ಏನೋ ನಂಗಾಯ್ತು. ಅವ್ರ ಹತ್ರ ಹಿಂಗೆ ಹೋದ್ರು ಅಷ್ಟೇ. ಅವ್ನು ಮುಂದೆ ಪಾಸ್ ಆಯ್ತಿದ್ದ. ಅವನು ಆ ಕಡೆ ರೋಡಲ್ಲಿ ಬರ್ತಾ ಇದ್ದ. ಅವನು ಅಲ್ಲಿ ಬ್ಲಾಸ್ಟ್ ಆಗಿತ್ತು ಸರ್. ಅದು ಅವನು ಪ್ಯಾಲೇಸ್ ಮುಂದ್ಗಡೆ ನಿಂತಿಲ್ಲ. ಇಲ್ಲ ಸರ್, ಅವನು ಇಲ್ಲಿ ವ್ಯಾಪಾರದವನೇ ಅಲ್ಲ. ಅವನು ಇಲ್ಲಿ ಅವನಲ್ಲ, ಅವನು ಹೊರಗಡೆ ಅಲ್ಲಿ ಇಲ್ಲಿ ಮಾರೋನು ಅವನು. ರೋಡಲ್ಲಿ ಹೋಗ್ತಾ ಇದ್ರು? ಹ್ಞೂ ಸರ್, ರೋಡಲ್ಲಿ ಹೋಗ್ತಾ ಇದ್ರು ಸರ್. ಓಕೆ, ಅಂದರೆ ಗ್ಯಾಸ್ ಅಂದರೆ ಬಲೂನ್ ಮಾರಕ್ಕೆ ನಿಲ್ಲಿಸ್ಕೊಂಡಿದ್ರೆ ಏನಾದ್ರು? ಇಲ್ಲ, ನಿಲ್ಸ್ಕೊಂಡು ಪಾಸ್ ಆಯ್ತಿದೆ ಸರ್. ಅವನು ಅಷ್ಟೇ ಪಾಸ್ ಆಯ್ತಿದೆ ಸರ್. ಪಾಸ್ ಆಗ್ಬೇಕಾದ್ರೆ ಇದು ಬ್ಲಾಸ್ಟ್ ಆಯ್ತಾ? ಪಾಸ್ ಆಯ್ತಾ ಸಿಲಿಂಡ್ರ್ ಅಂತ ಮಗು ಏನೋ ನೋಡ್ತಾವ. ಅವ್ರ ಹತ್ರ ಏನೋ ಹೋದಂಗೆ ಅವನು ಹಂಗೆ ಪಾಸ್ ಆಯ್ತದ. ಅವಾಗ ನಿಲ್ಲಿಸ್ತಾ ಅವನು ನಿಲ್ಲಿಸಿದಾಗ ವಿದ್ಯುಕ್ಕಿದೆ ಬ್ಲಾಸ್ಟ್ ಆಗೋಯ್ತು ಸರ್. ನಾನು ಇಲ್ಲೇ ಇದೆ, ಸ್ಪಾಡಲ್ಲಿದ್ದೆ ಸರ್. ನಾನು ಗೈಡ್ ಮಾಡೋದು. ಆ್ಯಕ್ಚುಲಿ ನಾನು ಗೈಡ್ ಮಾಡಬೇಕು. ಇಲ್ಲಿ ನಿಂತಿದ್ದೆ ಈ ಸ್ಪಾಡಲ್ಲಿ, ಇಲ್ಲೇ ಒಳಗಡೆ ಇಲ್ಲಿ ನಿಂತಿದೆ. ಇಲ್ಲಿ ನಿಂತಿರ್ಬೇಕಾದ್ರೆ ಅವನು ಆ ಕಡೆಯಿಂದ ಬರ್ತಿದ್ದೆ. ಅಲ್ಲಿ ಒಂದು 5-6 ಜನ ಹೋಯ್ತಿದ್ರು. ಮಗು ಗ್ಯಾಸ್ ಏನೋ ನಂಗಾಯ್ತು. ಅವ್ರ ಹತ್ರ ಹಿಂಗೆ ಹೋದ್ರು ಅಷ್ಟೇ. ಅವ್ನು ಮುಂದೆ ಪಾಸ್ ಆಯ್ತಿದ್ದ. ಅವನು ಆ ಕಡೆ ರೋಡಲ್ಲಿ ಬರ್ತಾ ಇದ್ದ. ಅವನು ಅಲ್ಲಿ ಬ್ಲಾಸ್ಟ್ ಆಗಿತ್ತು ಸರ್. ಅದು ಅವನು ಪ್ಯಾಲೇಸ್ ಮುಂದ್ಗಡೆ ನಿಂತಿಲ್ಲ. ಇಲ್ಲ ಸರ್, ಅವನು ಇಲ್ಲಿ ವ್ಯಾಪಾರದವನೇ ಅಲ್ಲ. ಅವನು ಇಲ್ಲಿ ಅವನಲ್ಲ, ಅವನು ಹೊರಗಡೆ ಅಲ್ಲಿ ಇಲ್ಲಿ ಮಾರೋನು ಅವನು. ರೋಡಲ್ಲಿ ಹೋಗ್ತಾ ಇದ್ರು? ಹ್ಞೂ ಸರ್, ರೋಡಲ್ಲಿ ಹೋಗ್ತಾ ಇದ್ರು ಸರ್. ಓಕೆ, ಅಂದರೆ ಗ್ಯಾಸ್ ಅಂದರೆ ಬಲೂನ್ ಮಾರಕ್ಕೆ ನಿಲ್ಲಿಸ್ಕೊಂಡಿದ್ರೆ ಏನಾದ್ರು? ಇಲ್ಲ, ನಿಲ್ಸ್ಕೊಂಡು ಪಾಸ್ ಆಯ್ತಿದೆ ಸರ್. ಅವನು ಅಷ್ಟೇ ಪಾಸ್ ಆಯ್ತಿದೆ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಅನುಮಾನಗಳು ಬಲವಾಗಿ ಮೂಡ್ತಾ ಇದೆ. ನಿಜ, ಯಾವತ್ತೂ ಕಾಣಿಸ್ಕೊಳ್ಳದ ವ್ಯಕ್ತಿ ಅವತ್ತು ಅಲ್ಲಿ ಪ್ಯಾಲೇಸ್ ಮುಂದೆ ಕಾಣಿಸ್ಕೊಂಡಿದ್ದು ಯಾಕೆ? ಜೊತೆಗೆ ಅರಮನೆ ಮುಂದೆನೇ ಬ್ಲಾಸ್ಟ್ ಆಗಿದ್ದು ಯಾಕೆ? ಆಮೇಲೆ ಅಲ್ಲಿ ಸಾಮಾನ್ಯ ವ್ಯಾಪಾರಗಾರರೆಲ್ಲ ಸ್ಥಳೀಯರೇ. ಕೋಲ್ಕತ್ತಾದಿಂದ ಬಂದು ಈತ ಬಲೂನ್ ಮಾರ್ತಾ ಇದ್ನ? ಹೀಗೆ 10 ಹಲವು ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಉತ್ತರವನ್ನು ಪೊಲೀಸರೇ ಕೊಡಬೇಕು. ಸೊ ಈಗ ಅಲ್ಲಿನ ಸ್ಥಳೀಯರು ಈ ವಿಚಾರವಾಗಿ ಏನು ಮಾತಾಡ್ಕೋತಾರೆ ಅಂತ? ಅರವಿಂದ್, ಈಗ ಪೊಲೀಸರು ಸದ್ಯಕ್ಕೆ
ಹೀಲಿಯಂನ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಈ ಒಂದು ಘಟನೆ ಆಗಿದೆ ಅನ್ನುವಂಥ ರೀತಿಯಂಥ FIR ಮಾಡ್ಕೊಂಡಿದ್ದಾರೆ. ಆದರೆ ಆಗಂದ ಮಟ್ಟಕ್ಕೆ ಪೊಲೀಸರು ಅಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಆ್ಯಂಗಲ್ಗಳಲ್ಲಿ ಈಗ ಪೊಲೀಸರ ತನಿಖೆ ಶುರುವಾಗಿರುವಂಥದ್ದು. ಮೊದಲು ನಿಮಗೆ ಆರಂಭದಲ್ಲಿ ಕೆಲವೊಂದಿಷ್ಟು ಈ ಬೆಳಗಿನ ಸಿಚುವೇಶನನ್ನು ತೋರಿಸ್ಬಿಡ್ತೀನಿ. ಇದು ಮೈಸೂರಿನ ಜಯಮಾರ್ತಾಂಡ ಗೇಟಿನ ಮುಂಭಾಗದಲ್ಲಿ ನಿನ್ನೆ ನಡೆದಂತಹ ಘಟನೆಯ ಸ್ಥಳ. ಸೈಕಲಲ್ಲಿದ್ದಂತಹ ಹೀಲಿಯಂನ ಗ್ಯಾಸ್ ಸಿಲಿಂಡರ್ ಸ್ಫೋಟವಾದಂತಹ ಪರಿಣಾಮವಾಗಿ ಆ ಬಲೂನನ್ನು ಮಾರ್ತಾ ಇದ್ದಂತಹ ಸಲೀಂ ಸ್ಥಳದಲ್ಲೇ ಮೃತಪಟ್ಟಿದ್ದಂಥದ್ದು. ಜೊತೆಗೆ ಓರ್ವ ಬೆಂಗಳೂರಿನ ಮೂಲದ ಮಹಿಳೆ ಲಕ್ಷ್ಮಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಜೊತೆಗೆ ಇನ್ನೂ 3 ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ. ಇದು ಜಯಮಾರ್ತಾಂಡ ಗೇಟ್ ಅಂತ ಅಂದರೆ ಮೈಸೂರಿನ ಎಕ್ಸಿಬಿಷನ್ ಮತ್ತು ಅರಮನೆಯ ಮುಂಭಾಗ ಮಧ್ಯ ರಸ್ತೆಯಲ್ಲಿರುವಂತಹ ಗೇಟ್ ಇದು. ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂಥದ್ದು ನೀವು ಎಕ್ಸಿಬಿಷನ್ ಅಂದರೆ ದೊಡ್ಡಕೆರೆ ಮೈದಾನ ಅಂತ ಏನಿದೆ ಅದರ ಎದುರು ಭಾಗದ ಸ್ಥಳದಲ್ಲಿ ಈ ಒಂದು ಸ್ಫೋಟ ಪ್ರಕರಣ ನಡೆದಿರುವಂಥದ್ದು. ಆದರೆ ಅಷ್ಟಕ್ಕೆ ಪೊಲೀಸರು ನಿಂತ್ಕೋತಾ ಇಲ್ಲ. ಈಗ ಪೊಲೀಸರಿಗೆ ಹಲವು ಅನುಮಾನಗಳು ಶುರುವಾಗ್ತಾ ಇರುವಂಥದ್ದು. ಒಂದು, ಇಲ್ಲಿಯ ಗೈಡ್ ಒಬ್ಬರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅವನು ಬಲೂನನ್ನು ಮಾರ್ತಾ ಇದ್ದಂತಹ ಸಲೀಂ ಯಾವತ್ತೂ ಕೂಡ ಇಲ್ಲಿ ಕಾಣಿಸ್ಕೊಂಡವನಲ್ಲ. ಜೊತೆಗೆ ಇಲ್ಲಿ ನಿರಂತರವಾಗಿ ಏನು ಬಲೂನ್ ಮಾರ್ತಾ ಇರಲಿಲ್ಲ. ನಿನ್ನೆಯೂ ಕೂಡ ಘಟನೆಯ ಸ್ಫೋಟದ ಸ್ಥಳದಲ್ಲಿ ಅವನು ನಿಂತಿರಲಿಲ್ಲ. ಅಂದರೆ ಅಲ್ಲೇ ನಿಂತ್ಕೊಂಡು ಬಲೂನನ್ನು ಏನು ಮಾರ್ತಾ ಇರಲಿಲ್ಲ. ಅವನು ಬಂದಂಥ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಫೋಟವಾಯಿತು ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿ ಜೊತೆಗೆ ಅರಮನೆಯ ಗೈಡ್ ಒಬ್ಬರು ಕೊಟ್ಟಿರುವಂತಹ ಅಧಿಕೃತವಾದಂತಹ ಮಾಹಿತಿಗಳು. ಹಾಗಾದರೆ ಏಕಾಏಕಿ ಮೈಸೂರಿನ ಅರಮನೆ ಮುಂಭಾಗಕ್ಕೆ ಬರೋಕ್ಕೆ ಕಾರಣ ಏನು ಮತ್ತು ಅವನು ಬಂದಂಥ ಕೆಲವೇ ಕ್ಷಣಗಳಲ್ಲಿ ಯಾವ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಯಿತು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಅದರ ಜೊತೆಗೆ ಸಲೀಂನ ಹಿನ್ನೆಲೆ ಏನು ಅನ್ನುವಂಥದ್ದರ ಬಗ್ಗೆಯೂ ಕೂಡ ಪೊಲೀಸರ ತನಿಖೆ ಶುರುವಾಗಿದೆ. ಈಗ ಗೊತ್ತಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಕಲ್ಕತ್ತಾ ಮೂಲದ ಸಲೀಂ. ಹಾಗಾದರೆ ಎಷ್ಟು ವರ್ಷದಿಂದ ಆಯಿತು ಸಲೀಂ ಮೈಸೂರಿಗೆ ಬಂದು? ಎಷ್ಟು ವರ್ಷಗಳಿಂದ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ? ಏನು ಹೊಸಬನ ಏನು? ಹೀಗೆ ಹಲವು ಆಯಾಮಗಳಲ್ಲಿ ಈಗ ಪೊಲೀಸರ ತನಿಖೆ ಶುರುವಾಗಿದೆ. ಯಾಕಂದರೆ ಪೊಲೀಸರ ತನಿಖೆ ಶುರುವಾಗಬೇಕಾಗಿರೋದೇ ಈ ರೀತಿಯಾಗಿ ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರುವಂಥ ಮಾಹಿತಿಗಳು ಮತ್ತು ಇಲ್ಲಿ ಲೋಕಲ್ ಮಾರಾಟಗಾರರು ಕೊಟ್ಟಿರುವಂಥ ಮಾಹಿತಿಗಳು ಈ ಎಲ್ಲದರ ಆಧಾರದ ಮೇಲೆ ಈ 2 ಆ್ಯಂಗಲಲ್ಲಿ ಈಗ ಪೊಲೀಸರ ತನಿಖೆ ಶುರುವಾಗಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.